ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪ್ಯಾನಿಕ್ ಡಿಸಾರ್ಡರ್ ಬಗ್ಗೆ. ಅದಕ್ಕಿಂತ ಮೊದಲು ನಾವು ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು ತಿಳ್ಕೊಬೇಕಾಗೈತ್ರಿ. ಸೊ ನೋಡ್ರಿ, ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ನೋಡ್ರಿ, ನಮ್ಮ ಶರೀರ ಏನಿದೆ, ನಿಮ್ಮದು ಜೀವನದಾಗ ಏನರ ಕೆಟ್ಟ ಘಟನೆ ಆಗಿರ್ಬೋದು, ಕೆಟ್ಟ ಸುದ್ದಿ ಆಗಿರ್ಬೋದು, ಅದನ್ನ ಕೇಳಿ ನೀವು ಸಡನ್ ಆಗಿ ರಿಯಾಕ್ಷನ್ ಕೊಡ್ತಿರೋದಕ್ಕೆ, ಇಲ್ಲ ಏನೋರ ವಸ್ತು ನೀವು ನೋಡಿರಿ ಅದಕ್ಕೆ ಸಡನ್ ಆಗಿ ಭಯಭೀತರ ಆಗಿಬಿಟ್ರಿ, ನೋಡಿದ ತಕ್ಷಣ ಹೆದರ್ಬಿಟ್ರಿ, ಅಂತ ಹೊತ್ತಿನಾಗ ನಿಮ್ಮ ಮೈಯಾಗ ಏನು ಲಕ್ಷಣ ಬರ್ತಾವೆ, ಕೈ ಕಾಲು ಸುಂದಾಗಿಬಿಡ್ತಾವೆ, ಕೈ ಕಾಲು ಒಟ್ಟ ಆಡಂಗಿಲ್ಲ, ಎದೆ ಭಾಳ ಜಾಸ್ತಿ ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎದೆ ಬಡ್ತಾ ಭಾಳ ಜಾಸ್ತಿ ಆಗಿಬಿಡ್ತೈತಿ, ಬೆವರು ಬರೋದು, ಚಕ್ರ ಬರೋದು, ಮೂರ್ಛೆ ಆಗೋದು, ವಾಂತಿ ಮಾಡ್ಕೊಳೋದು, ಬೇದಿ ಹತ್ತೋದು, ಇಲ್ಲ ಎದಿನ ಸೆಂಟರ್ನಾಗ ಭಾಳ ಜಾಸ್ತಿ ನೋವು ಆಗ್ತಿರ್ತೈತ್ರಿ. ಸೊ ಇಂಥದ್ರ ಕೈ ಕಾಲು ಉಬ್ಬಿ ಬಿಡ್ತಾವೆ. ಸೊ ಇಂಥವೆಲ್ಲ ಲಕ್ಷಣ ರೋಗಿಗೆ ಆಗ್ತೈತಿ. ಸೊ ಇದಕ್ಕೇನಂತಾರಪ್ಪ ಅಂದ್ರೆ ಪ್ಯಾನಿಕ್ ಅಟ್ಯಾಕ್ ಅಂತಾರ. ಇದೇ ಅಟ್ಯಾಕ್ ನಿಮ್ಗೆ ತಿಂಗಳದಾಗ 4-5 ಸತಕ್ಕಿಂತ ಜಾಸ್ತಿ ಆಗಕ್ಕೆ ಕುಂತೈತೆ ಅಂದ್ರೆ ಅದಕ್ಕೆ ಪ್ಯಾನಿಕ್ ಡಿಸಾರ್ಡರ್ ಅಂತಾರೆ. ಈ ರೀತಿ ನಿಮ್ಗೆ ಸಮಸ್ಯೆ ಏನಾರ ಆಗಕ್ಕೆ ಕುಂತೈತಂದ್ರೆ ನೀವು ಯಾವ ಡಾಕ್ಟ್ರಿಗೆ ಭೇಟಿ ಕೊಡ್ಬೇಕಂದ್ರೆ ಸೈಕ್ಯಾಟ್ರಿಸ್ಟ್ ಡಾಕ್ಟ್ರಿಗೆ ನೀವು ಭೇಟಿ ಆಗ್ಬೇಕಾಗ್ತೈತ್ರಿ. ಅವ್ರು ನಿಮ್ಗೆ ಮೆಡಿಸಿನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟೀಸ್ ಹೇಳಿಕೊಡ್ತಾರೆ, ಮೈಂಡ್ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟೀಸ್. ನಿಮ್ಗೆ ಏನು ಇಷ್ಟ ಇರ್ತೈತೆ ನೋಡ್ರಿ ಅದನ್ನು ಮಾಡ್ಬೇಕಾಗ್ತೈತಿ. ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡಿರಿ, ಒಳ್ಳೆ ಮ್ಯೂಸಿಕ್ ಕೇಳ್ರಿ, ಮತ್ತು ನಿಮ್ಗೆ ಏನು ಇಷ್ಟ ಇರ್ತೈತೆ ನೋಡ್ರಿ ಆ್ಯಕ್ಟಿವಿಟೀಸ್ ಅದನ್ನು ಮಾಡಿರಿ. ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊರಿ, ನೀವು ಇಷ್ಟ ಆದಂಥರ ಜೊತೆಗೆ ಮಾತಾಡಿ ಮೈಂಡನ್ನು ಕಂಟ್ರೋಲ್ ಮಾಡ್ಕೊರಿ. ಅದರಲ್ಲಿ ನಿಮ್ಗೆ ಲಕ್ಷಣ ಎಲ್ಲ ಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಅನ್ಕೊಂತೀನಿ ವಿಡಿಯೋದಾಗ ಏನು ಮಾಹಿತಿ ಕೊಟ್ಟು ನಿಮ್ಗೆ ಇಷ್ಟ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.